ಗುಬ್ಬಿಯಪ್ಪನ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಗುಬ್ಬಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷವೂ ಫಾಲ್ಗುಣ ಮಾಸದಲ್ಲಿ ಜಾತ್ರೆಯು ನಡೆಯುತ್ತಾ ಬಂದಿದ್ದು, ಆರಂಭದಲ್ಲಿ ಧ್ವಜಾರೋಹಣದೊಂದಿಗೆ ಆರಂಭವಾಗಿ ಸ್ವಾಮಿಯವರ ಮಹಾರಥೋತ್ಸವವು ವಿಜೃಂಭಣೆಯಿಂದ ಜರುಗಿ ರಾತ್ರಿ ಗುಬ್ಬಿಯಪ್ಪನವರನ್ನ ಬೆಳ್ಳಿ ಪಲ್ಲಕ್ಕಿಯ ಮೆರವಣಿಗೆಯಲ್ಲಿ ಭಕ್ತರ ಸಮೂಹದಲ್ಲಿ ತಾಲೂಕು ಆಡಳಿತ ನಡೆಸಿಕೊಟ್ಟಿತು. ಉತ್ಸವಕ್ಕೂ ಮುನ್ನ ಚಂದ್ರಗ್ರಹಣ ಹಿನ್ನೆಲೆ ಸ್ವಾಮಿಯವರಿಗೆ ಪುಣ್ಯಾಹ, ರುದ್ರಾಭಿಷೇಕ, ಆಗಮಿಕರಿಂದ ವೇದ ಪಠಣ ಸೇರಿದಂತೆ ನಾನಾ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಬೆಳ್ಳಿ ಪಲ್ಲಕ್ಕಿ ಉತ್ಸವ ಅಂಗವಾಗಿ ಪ್ರತಿ ವರ್ಷದಂತೆ ಸ್ವಾಮಿಯವರಿಗೆ ನಾನಾ ರೀತಿಯ ಹಣ್ಣುಗಳುಳ್ಳ ಅಲಂಕಾರ ಮಾಡಿ ದರ್ಶನ ಪಡೆಯಲು ಬರುವ ಸಾವಿರಾರು ಸಂಖ್ಯೆಯಲ್ಲಿ ಬರುವ ಭಕ್ತರ ಕಣ್ಮನವನ್ನ ಸೆಳೆಯಿತು. ಸಂಜೆಯಿಂದಲೇ ಸ್ವಾಮಿಯವರ ದರ್ಶನಕ್ಕೆ ಸಾಲು ಸರದಿಯಲ್ಲಿ ನಿಂತು ತೀರ್ಥ ಪ್ರಸಾದವನ್ನ ಭಕ್ತರು ಪಡೆದರು. ವಿದ್ಯುತ್ ದೀಪ ಅಲಂಕಾರಗಳಿಂದ ದೇವಾಲಯವು ಕಂಗೊಳಿಸಿತು. ಭಕ್ತರು ಪಟಾಕಿಯನ್ನ ಸಿಡಿಸಿ ಸ್ವಾಮಿಯವರ ಪಲ್ಲಕ್ಕಿ ಉತ್ಸವಕ್ಕೆ ಮತ್ತಷ್ಟು ಮೆರುಗನ್ನ ತಂದರು. ಪೌರಾಣಿಕ ನಾಟಕ, ಗುಬ್ಬಿ ಉತ್ಸವ ಸೇರಿದಂತೆ ಹಲವು ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್, ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.